ಇಂಗ್ಲಿಷ್ ಅಲ್ಲಿ ಮಾಡೆಲ್ ವರ್ಕ್ಸ್ ಅನ್ನೋ ಟಾಪಿಕ್ ಬಂದಾಗ್ಲೆಲ್ಲ ಬಹಳಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಖಂಡಿತ ಇದೆ. ಯಾಕೆ ಅನ್ನೋದಾದ್ರೆ ಮಾಡೆಲ್ ವರ್ಕ್ಸ್ ನಾವು ಡಿಫ್ರೆಂಟ್ ಸಿಚುಯೇಷನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಯಾರಿಗೆ ಈ ಡಿಫ್ರೆಂಟ್ ಸಿಚುಯೇಷನ್ಸ್ ಬಗ್ಗೆ ಐಡಿಯಾ ಇರೋದಿಲ್ವೋ ಅವರಿಗೆ ಮಾಡೆಲ್ ವರ್ಕ್ಸ್ ಅನ್ನ ಯೂಸ್ ಮಾಡುವಾಗ ಒಂದಷ್ಟು ಡೌಟ್ಸ್ ಕ್ರಿಯೇಟ್ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ. ಒಂದ್ ವೇಳೆ ನಿಮಗೂ ಏನಾದ್ರೂ ಅಂತ ಕನ್ಫ್ಯೂಷನ್ಸ್ ಇದ್ರೆ ಇನ್ ಮುಂದೆ ನಾನು ಮಾಡೆಲ್ ವರ್ಕ್ಸ್ ನ 1 by 1 ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಮಾಡೋಕ್ ಹೋಗ್ತಾ ಇದ್ದೀನಿ. ಮಿಸ್ ಮಾಡಿದ್ರೆ ನೀವು ಎಲ್ಲಾ ವಿಡಿಯೋಗಳನ್ನ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇನ್ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಯೂಸ್ ದ ಮಾಡೆಲ್ ವರ್ಬ್ ಶುಡ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡೆಲ್ ವರ್ಬ್ ಶುಡ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಎಕ್ಸಾಂಪಲ್ಸ್ ಮೂಲಕ ಅವುಗಳನ್ನ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾ ಇದ್ದೀವಿ. Then what are we waiting for? Let's get started. The first occasion where we use the modal verb should is to give advice. ಯಾರಿಗಾದ್ರೂ ಒಂದು ಸಲಹೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವಾಗ ನಾವು ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಲಹೆಯನ್ನ ಕೊಡುವಾಗ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಅಡ್ವೈಸ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಟೆಲ್ ದೆಮ್ ವಾಟ್ ಈಸ್ ಅ ಗುಡ್ ಐಡಿಯಾ ಆರ್ ರೈಟ್ ಥಿಂಗ್ ಟು ಡೂ. ಒಂದು ಗುಡ್ ಐಡಿಯಾ ಏನು ಅಂತ ಹೇಳ್ತೀರಾ, ಅಥವಾ ಯಾವುದನ್ನ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಸಲಹೆಯನ್ನ ನೀವು ಕೊಡ್ತಾ ಇರ್ತೀರಾ. ಸೊ ಅಂತಹ ಸೆಂಟೆನ್ಸ್ ಗಳನ್ನ ಮಾಡುವಾಗ ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಗಳನ್ನ ಮಾಡಬೇಕಾಗುತ್ತೆ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ನೀನು ಹೆಚ್ಚು ನೀರನ್ನ ಕುಡಿಯಬೇಕು. ಸೊ ನಾನು ನಿನಗೆ ಸಲಹೆಯನ್ನ ಕೊಡ್ತಾ ಇದ್ದೀನಿ, ನಿನ್ನ ಆರೋಗ್ಯದ ದೃಷ್ಟಿಯಿಂದ ನೀನು ಹೆಚ್ಚು ನೀರನ್ನ ಕುಡಿಯಬೇಕು. ಸೊ ಇದನ್ನೇ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಯು ಶುಡ್ drink more water. You should drink more water. ಅವನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೊ ಅವನು ಲೈಫ್ ಅಲ್ಲಿ ಸಕ್ಸಸ್ ಪಡ್ಕೊಳ್ಬೇಕು ಅಂದ್ರೆ ಅವನು ಮಾಡ್ಬೇಕಾಗಿರೋ ರೈಟ್ ಥಿಂಗ್ ಏನು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು. ಸೊ ಹಿಯರ್ ಆಲ್ಸೋ ಐ ಆಮ್ ಅಡ್ವೈಸಿಂಗ್. ಅವನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದನ್ನೇ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ he should work harder. He should work harder. ನಾವು ಬಡವರಿಗೆ ಸಹಾಯ ಮಾಡಬೇಕು. ಸೊ ನಮ್ಮಿಂದ ಸಾಧ್ಯ ಆದ್ರೆ ನಾವು ಬಡವರಿಗೆ ಸಹಾಯವನ್ನ ಮಾಡಬೇಕು. ಇದು ಕೂಡ ಒಂದು ಒಳ್ಳೆಯ ಸಲಹೆ, ಆರ್ ಇಟ್ ಈಸ್ ಆಲ್ಸೋ ಎ ರೈಟ್ ಥಿಂಗ್ ಟು ಡೂ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ we should help the poor. We should help the poor. Next example. ಅವಳು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ಸೊ ಅವಳ ಆರೋಗ್ಯದ ದೃಷ್ಟಿಯಿಂದ ಅವಳು ವಿಶ್ರಾಂತಿ ಪಡೆಯೋದು ಅನಿವಾರ್ಯ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ an advice. She should take some rest. She should take some rest. ನಾವು ಸ್ವಲ್ಪ ಬೇಗ ಹೊರಡಬೇಕು. ನಾವು ಸ್ವಲ್ಪ ಬೇಗ ಹೋಗ್ಬೇಕು. ಅದರ್ವೈಸ್ we will miss the bus or we will miss the train or we will miss the show. ಸೊ ಯಾವುದೋ ಒಂದು ಮಿಸ್ ಆಗುತ್ತೆ. ಸೊ ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ ನೌ? ದಟ್ ಈಸ್ ಟು ಲೀವ್ ಅರ್ಲಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈಗ ಸ್ವಲ್ಪ ಬೇಗ ಹೊರಡಬೇಕು. ಇದನ್ನೇ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ we should leave early. We should leave early. ಸೊ ಈಗ ನಿಮಗೆ ಮಾಡೆಲ್ ವರ್ಬ್ ಶುಡ್ ಅನ್ನ ಅಡ್ವೈಸ್ ಕೊಡುವಂತಹ ಸಂದರ್ಭದಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂಡ್ ದ ಸೆಕೆಂಡ್ ಅಕೇಶನ್ ಆರ್ ದ ಸಿಚುವೇಶನ್ ವೇರ್ ವಿ ಯೂಸ್ ದ ಮಾಡೆಲ್ ವರ್ಬ್ ಶುಡ್. ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡುವಂತಹ ಎರಡನೇ ಸಂದರ್ಭ ವೆನ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಆಬ್ಲಿಗೇಷನ್ ಆರ್ ಡ್ಯೂಟಿ. ಆಬ್ಲಿಗೇಷನ್ ಮೀನ್ಸ್ ಬಾಧ್ಯತೆಗಳು, ಡ್ಯೂಟಿ ಮೀನ್ಸ್ ಕರ್ತವ್ಯ. ನಾವು ಕರ್ತವ್ಯದ ಬಗ್ಗೆ, ಬಾಧ್ಯತೆಗಳ ಬಗ್ಗೆ ಮಾತನಾಡುವಾಗ, ಆರ್ ವೆನ್ ವಿ ಆರ್ ಟೆಲ್ಲಿಂಗ್ ಸಮ್ವನ್ ವಾಟ್ ಈಸ್ ಪ್ರಾಪರ್, ವಾಟ್ ಈಸ್ ಎಕ್ಸ್ಪೆಕ್ಟೆಡ್, ಸರಿಯಾದುದೇನು, ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳುವ ಸಂದರ್ಭದಲ್ಲಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಅವರ ಕರ್ತವ್ಯ ಏನು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಅರ್ಥದಲ್ಲಿ ನಾವು
ಸೆಂಟೆನ್ಸ್ ಅನ್ನ ಮಾಡುವಾಗ ಅಲ್ಲಿ ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಗೌರವಿಸಬೇಕು. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸ್ಟೂಡೆಂಟ್. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಆಗಿರುತ್ತೆ. ಅಂಡ್ ಟೀಚರ್ಸ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ದ ಸ್ಟೂಡೆಂಟ್ಸ್. ಟೀಚರ್ಸ್ ಕೂಡ ಇದನ್ನ ಸ್ಟೂಡೆಂಟ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ, ಸ್ಟೂಡೆಂಟ್ಸ್ ಶುಡ್ ರೆಸ್ಪೆಕ್ಟ್ their teachers. Students should respect their teachers because it's their duty. ನೀನು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು. ನೀನು ಆನ್ ಟೈಮ್ ಕೆಲಸಕ್ಕೆ ಬರಬೇಕು. You should be on time for work. You should be on time for work. ಸೊ ಕೆಲವೊಂದು ಸೆಂಟೆನ್ಸ್ ಗಳನ್ನ ಮಾಡುವಾಗ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ಲೈಕ್, ನೀನು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು, ಯು ಶುಡ್ ಕಮ್ ಆನ್ ಟೈಮ್ ಫಾರ್ ವರ್ಕ್. ಈ ರೀತಿ ಹೇಳುವಂತಹ ನೆಸೆಸಿಟಿ ಇರೋದಿಲ್ಲ. ಬದಲಾಗಿ ಯು ಶುಡ್ ಬಿ ಆನ್ ಟೈಮ್ ಫಾರ್ ವರ್ಕ್ ಅಂತ ಹೇಳಿದಾಗ್ಲೂ ಅದೇ ಮೀನಿಂಗ್ ಅನ್ನ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಒನ್, ಇವತ್ತು ರಾತ್ರಿ ನಾನು ನನ್ನ ಪೋಷಕರಿಗೆ ಕರೆ ಮಾಡಬೇಕು. ನಾನು ಇವತ್ತು ರಾತ್ರಿ ನನ್ನ ಪೇರೆಂಟ್ಸ್ಗೆ ಕಾಲ್ ಮಾಡಬೇಕು ಬಿಕಾಸ್ ಇಟ್ಸ್ ಮೈ ಡ್ಯೂಟಿ, ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಐ ಶುಡ್ ಕಾಲ್ ಮೈ ಪೇರೆಂಟ್ಸ್ ಟುನೈಟ್. ಐ ಶುಡ್ ಕಾಲ್ ಮೈ ಪೇರೆಂಟ್ಸ್ ಟುನೈಟ್. ಸೊ ಶುಡ್ ಅನ್ನ ನೀವು ಆಬ್ಲಿಗೇಷನ್ ಮತ್ತೆ ಡ್ಯೂಟೀಸ್ ಜೊತೆ ಯೂಸ್ ಮಾಡುವಾಗ ಒಂದು ವಿಷಯ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅದೇನಂದ್ರೆ ಮಸ್ಟ್. ಮಸ್ಟ್ ಅಂತ ಯೂಸ್ ಮಾಡ್ತೀವಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ನಾವು ಶುಡ್ ಅನ್ನ ಯೂಸ್ ಮಾಡೋದಿಲ್ಲ. ಇಲ್ಲೇ ಒಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಸ್ಟೂಡೆಂಟ್ಸ್ ಮಸ್ಟ್ ರೆಸ್ಪೆಕ್ಟ್ ದೇರ್ ಟೀಚರ್ಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಗೌರವಿಸಲೇಬೇಕು. ಸ್ಟ್ರಾಂಗ್ ಆಗಿ ನಾವು ಅವರಿಗೆ ಕಮಾಂಡ್ ಮಾಡ್ತಾ ಇದ್ದೀವಿ. ಬಟ್ ಶುಡ್ ಅನ್ನ ಯೂಸ್ ಮಾಡಿದಾಗ ಇದು ಮಸ್ಟ್ ಅದರಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಇಟ್ಸ್ ಜಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಅದು ವಿದ್ಯಾರ್ಥಿಗಳ ಕರ್ತವ್ಯ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ನೀನು ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು. ಸಂಚಾರಿ ನಿಯಮಗಳು ಮೀನ್ಸ್ ಟ್ರಾಫಿಕ್ ರೂಲ್ಸ್. ಸೊ ಇಟ್ ಈಸ್ ಆಲ್ಸೋ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್. ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವಾಗ, ಯು ಶುಡ್ follow the traffic rules. You should follow the traffic rules ಅಂತ ಹೇಳ್ತೀವಿ. ಶುಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ನೀನು ಬೈಕ್ ಓಡಿಸುವಾಗ ಹೆಲ್ಮೆಟ್ ಧರಿಸಬೇಕು ಫಾರ್ ಯುವರ್ ಸೇಫ್ಟಿ. ನಿನ್ನ ಸುರಕ್ಷತೆಗೋಸ್ಕರ ನೀನು ಬೈಕ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಧರಿಸಬೇಕು. ದಟ್ ಈಸ್ ದ ಪ್ರಾಪರ್ ಥಿಂಗ್ ಟು ಡೂ. You should wear a helmet while riding a bike. You should wear a helmet while riding a bike. ಸೊ ಸಂಚಾರಿ ನಿಯಮಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ. ಸೊ ಅದು ನಮ್ಮ ಬಾಧ್ಯತೆ ಆಗಿರುತ್ತೆ, ಅದು ನಮ್ಮ ಡ್ಯೂಟಿ ಆಗಿರುತ್ತೆ. ಸೊ ಈ ರೀತಿ ನಾವು ಬಾಧ್ಯತೆಗಳ ಬಗ್ಗೆ, ಡ್ಯೂಟಿ ಬಗ್ಗೆ ಅಂದ್ರೆ ಕರ್ತವ್ಯ ಮತ್ತು ಬಾಧ್ಯತೆಗಳ ಬಗ್ಗೆ ಹೇಳುವಾಗ ಯಾವುದು ಸರಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಸೆಂಟೆನ್ಸ್ ಗಳನ್ನ ಮಾಡುವಾಗ, ಆ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದಾಗ ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಹೇಳ್ತೀವಿ. ಥರ್ಡ್ ಅಕೇಶನ್ ಆರ್ ದ ಸಿಚುಯೇಷನ್ ವೇರ್ ವಿ ಯೂಸ್ ಮಾಡೆಲ್ ವರ್ಬ್ ಶುಡ್ ಈಸ್ ಟು ಎಕ್ಸ್ಪ್ರೆಸ್ ಎಕ್ಸ್ಪೆಕ್ಟೇಷನ್ ಆರ್ ಪ್ರಾಬಬಿಲಿಟಿ. ನಿರೀಕ್ಷೆಗಳ ಬಗ್ಗೆ ಮಾತಾಡುವಾಗ, ನಿರೀಕ್ಷೆಗಳ ಬಗ್ಗೆ ಹೇಳುವಾಗ, ಪ್ರಾಬಬಿಲಿಟಿ ಸಂಭಾವ್ಯಗಳು, ಈ ರೀತಿಯ ಘಟನೆ ಸಂಭವಿಸಬಹುದು, ನಡಿಬಹುದು ಅಂತ ಹೇಳುವಾಗ್ಲೂ ಕೂಡ ನಾವು ಸೆಂಟೆನ್ಸ್ ಗಳಲ್ಲಿ ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಅವನು ಈ ಹೊತ್ತಿಗೆ ಮನೆಯಲ್ಲಿರಬೇಕು.
ದಟ್ ಮೀನ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್. ನಾನಿದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅವನು ಈ ಹೊತ್ತಿಗೆ ಮನೆಯಲ್ಲಿರಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ he should be home by now. He should be home by now. I will call him. ನಾನು ಅವನಿಗೆ ಕರೆ ಮಾಡ್ತೀನಿ, ಯಾಕಂದ್ರೆ ಈ ಹೊತ್ತಿಗೆ ಅವನು ಮನೆಯಲ್ಲಿರಬೇಕು. ಅಂಡ್ ನೆಕ್ಸ್ಟ್ ಒನ್, ಬಸ್ 10 ನಿಮಿಷಗಳಲ್ಲಿ ಬರಬೇಕು. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್, ಇನ್ನು 10 ನಿಮಿಷಗಳಲ್ಲಿ ಬಸ್ ಇಲ್ಲಿಗೆ ಬರಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ the bus should arrive in 10 minutes. The bus should arrive in 10 minutes. ನಾಳೆ ಮಳೆ ಬರಬೇಕು, ನೋಡೋಣ ಏನಾಗುತ್ತೋ. ಸೊ ನಾಳೆ ಸಂಭವಿಸುವಂತಹ ಘಟನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾಳೆ ಮಳೆ ಬರಬೇಕು, ಏನಾಗುತ್ತೋ ನೋಡೋಣ, ಅಥವಾ ನೋಡೋಣ ಏನಾಗುತ್ತೋ. It should rain tomorrow. It should rain tomorrow. Let's see what will happen. Let's see what will happen. It should rain tomorrow. Let's see what will happen. ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಪ್ರಾಬಬಿಲಿಟಿ ಬಗ್ಗೆ ಮಾತಾಡುವಾಗ ನಾವು ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಈ ರೀತಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಸೊ ಈಗ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ದಟ್ ಮೀನ್ಸ್ ವೇರ್ ಟು ಯೂಸ್ ಮಾಡೆಲ್ ವರ್ಬ್ ಶುಡ್, ಹೌ ಟು ಯೂಸ್ ಮಾಡೆಲ್ ವರ್ಬ್ ಶುಡ್, ಮಾಡೆಲ್ ವರ್ಬ್ ಶುಡ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶುಡ್ ಅನ್ನ ಯೂಸ್ ಮಾಡೋ 3 ಅಕೇಶನ್ಸ್ ಬಗ್ಗೆ, 3 ಸಿಚುಯೇಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ದ ಫಸ್ಟ್ ಒನ್ ಈಸ್ if we are going to advise someone, there we use model verb should in the sentences. And second one, to express obligation or duty. When we are talking about the obligation or duty, there also we use the model verb should in the sentences. And third one, to express expectation or probability. When we are talking about expectation or the probability, there also we use the model verb should in the sentences. ಸೊ ಅಡ್ವೈಸ್ ಅನ್ನ ಕೊಡುವಾಗ, ಆಬ್ಲಿಗೇಷನ್ ಮತ್ತೆ ಡ್ಯೂಟೀಸ್ ಬಗ್ಗೆ ಮಾತಾಡುವಾಗ, ಎಕ್ಸ್ಪೆಕ್ಟೇಷನ್ ಮತ್ತೆ ಪ್ರಾಬಬಿಲಿಟಿ ಬಗ್ಗೆ ಎಕ್ಸ್ಪ್ರೆಸ್ ಮಾಡುವಾಗ ಅಲ್ಲಿ ಸೆಂಟೆನ್ಸ್ ಗಳಲ್ಲಿ ನಾವು ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಇದಲ್ಲದೆ ಇನ್ನೂ ಒಂದಷ್ಟು ಅಕೇಶನ್ಸ್ ಅಲ್ಲಿ ನಾವು ಮಾಡೆಲ್ ವರ್ಬ್ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಆ ಅಕೇಶನ್ಸ್ ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಫಸ್ಟ್ ಒನ್, ನೀನು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಪ್ರತಿಯೊಬ್ಬರು ದೇಶವನ್ನ ಗೌರವಿಸಬೇಕು. ಅವರು 8 ಗಂಟೆ ವೇಳೆಗೆ ರೈಲು ನಿಲ್ದಾಣ ತಲುಪಿರಬೇಕು. ಈ 3 ಸೆಂಟೆನ್ಸ್ ಗಳನ್ನ ಶುಡ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅದೇ ರೀತಿ ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸಬೇಕು ಅನ್ನೋದಾದ್ರೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಹೊಸ ಆಪ್ಷನ್ ಹೈಪ್, ವಿಡಿಯೋನ ಹೈಪ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.